ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ, ನೋಡೋಣ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮೇಲ್ಮನವಿ ಸಲ್ಲಿಸಿದ್ದಕ್ಕೆ ಸಿಡಬ್ಲ್ಯೂಎಂಸಿ ಈಗ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಆಗುವಂತಹ ಒಂದು ಆದೇಶವನ್ನ ನೀಡಿದೆ. ತಮಿಳುನಾಡಿಗೆ ನೀರನ್ನ ಹರಿಸಿ ಅಂತ ಹೇಳಿ ಆದೇಶವನ್ನ ಈಗ ಮಾಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ. ಅನ್ಯಾಯ 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 ಅನ್ಯಾಯದ ವಿರುದ್ಧ ನಾಳೆ ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಕೈಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಜೈಲಿಗೆ ಹೋಗೋಕ್ಕೂ ಸಿದ್ಧ. ನಮ್ಮ ಹಕ್ಕಿಗಾಗಿ ತೀವ್ರ ಹೋರಾಟವನ್ನ ಮಾಡ್ತೇವೆ. ಪ್ರತಿ ಬಾರಿನೂ ಕರ್ನಾಟಕದ ವಿಚಾರ ಬಂದಾಗ ಯಾಕೆ ಸರ್ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ? ಏನ್ ಮಾಡ್ತೀರಿ? ಅಲ್ಲಿ ಒಂದೇ ಸಮನೆ ತಮಿಳುನಾಡು ಪರ ಒಂದೇ ಸಮನೆ ಪ್ರತಿ ವರ್ಷ ಈ ಸಿಡಬ್ಲ್ಯೂಸಿ ಆದದ್ದು ಅವ್ರಿಗೋಸ್ಕರ ಅನ್ನಂಗಾಗಿದೆ. ಆದ್ರಿಂದ ನಾನೇನು ಹೇಳ್ತೀನಿ ಅಂದ್ರೆ, ಕಾವೇರಿ ನಿರ್ವಹಣಾ ಮಂಡಳಿಯನ್ನ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಸಭೆಗೆ ಹೋಗಲೇಬಾರದು. ಸರ್, ಈಗ ಮತ್ತೆ ಪದೇ ಪದೇ ಇದೇ ರೀತಿ ಆದೇಶಗಳು ಬರ್ತಾ ಇದಾವೆ. ಸರ್ಕಾರ ಇಲ್ಲಿನ ವಾಸ್ತವತೆಯನ್ನ ತಿಳಿಸ್ಕೊಡಕ್ಕೆ ಏನಾದ್ರೂ ಎಡವುತ್ತಾ ಅಂತ ಸರ್? ಅಲ್ಲಿ ನಾನಲ್ಲಿ ನೋಡಿಲ್ಲ. ಯಾರು ಇವತ್ತು ಹೇಳಿದ ಪ್ರಕಾರ ಚೆನ್ನಾಗಿ ಆರ್ಗ್ಯೂ ಮಾಡಿದ್ರು ನಮ್ಮವರು. ಆದರೂ ಅವರು ಪಕ್ಷಪಾತ ಮಾಡಿದ್ರು ಅಂತ ಬಂತು. ಅದು ಸರ್, ಇಷ್ಟೆಲ್ಲ ಇದು ನಡೀತಾ ಇದೆ. ಕರ್ನಾಟಕ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ವಿಜಯ್ ಅವರು ರಾಜ್ಯಕ್ಕೆ ಸ್ವಾಗತ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್. 3ನೇ ತಾರೀಕು ಅಂತೂ ಮಾಡ್ಕೊಂಡಿದ್ದಾರೆ. ನಾನಂತೂ ಅದನ್ನು ವಿರೋಧ ಮಾಡ್ತೀನಿ. ನನಗೇನು ವೈಯಕ್ತಿಕವಾಗಿ ಆ ಮುಖ್ಯಮಂತ್ರಿ ಮೇಲೆ ದ್ವೇಷ ಅಲ್ಲ. ಇದು ಸರಿಯಲ್ಲ. ನೀವು ಬರೋದಾದ್ರೆ ಆಯ್ತು, ಸಿಡಬ್ಲ್ಯೂಸಿ ಏನಾರು ಹೇಳಿರಲಿ, ನಿಮಗೆ ತೊಂದರೆ ಆಗಿದ್ರೆ ನೀರು ಬಿಡಬೇಡಿ ಅಂತ ಹೇಳ್ಬಿಟ್ಟು ಬರಲಿ. ತಮಿಳುನಾಡು ಚೀಫ್ ಮಿನಿಸ್ಟರ್ ಇಲ್ಲಿ ಬಂದು ಏನ್ ಮಾಡ್ತಾರೆ? ಏನ್ ಮಾಡಕ್ಕಾಗತ್ತೆ? ಯಾವ ಕಾರಣಕ್ಕೂ ನಾವು ತೀವ್ರವಾದಂತ ವಿರೋಧ ಮಾಡ್ತೀವಿ. ಸರ್, ಈಗ ಕರ್ನಾಟಕ ಬಂದ್ಗೆ ನಿರ್ಧಾರ ಏನಾದರೂ ತಗೊಳ್ತೀರಾ ಸರ್ ನಾಳೆ ಅಂತ? ಕರ್ನಾಟಕ ಬಂದ್ಗೆ ನಿರ್ಧಾರ ತಗೊಳ್ತೀರಾ ನಾಳೆ ಅಂತ? ನಾಳೆನಾ ತೀರ್ಮಾನ ನಾವು ನಾಳೆ ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆಗಳು ಸೇರ್ತಾ ಇದ್ದಾರೆ. ಬಂದಂತ ಕಾರ್ಯಕ್ರಮ ಮಾಡಲೇಬೇಕಾಗತ್ತೆ. ಆ ಪರಿಸ್ಥಿತಿ ಉದ್ಭವ ಆಗಿದೆ. ಆ ಹಂತಕ್ಕೆ ತಲುಪುತ್ತೆ. ನಾಳೆ ತಾವು ಬನ್ನಿ. ಸರ್, ಈಗ ರಾಜಕಾರಣಿಗಳು ಎಲ್ಲ ಒಂದಾಗಿ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸ್ಬೇಕಲ್ವಾ ಸರ್ ಅಂತ? ಖಂಡಿತ. ಇಡೀ ರಾಜ್ಯದ ರಾಜಕೀಯ ಬೇರೆ, ಆದರೆ ರಾಜ್ಯದ ಪರಿಸ್ಥಿತಿಯನ್ನ ಅರಿತು ಸಮಗ್ರವಾಗಿ ನಮ್ಮ ರಾಜ್ಯದ ಯಾವುದೇ ಪಕ್ಷದ ರಾಜಕಾರಣಿಗಳಲ್ಲಿ ಒಂದೇ ಧ್ವನಿ ಒಂದೇ ನೀತಿಯಲ್ಲಿ ನಿಲ್ಲಬೇಕಾಗಿದೆ. ಇನ್ನು ಸರ್, ಚಿತ್ರರಂಗದ ಒಂದಿಷ್ಟು ಜನ ಹೀರೋಗಳು ಮತ್ತೆ ಕಲಾವಿದರು ಅವರಿಗೆ ಏನು ಹೇಳ್ತೀರಾ ಸರ್? ನಾಳೆ ಹೇಳ್ತೀವಿ. ಅವರಿಗೆ ನಾಳೆ ಹೇಳ್ತೀವಿ. ಇವತ್ತು ಚೇಂಬರ್ನವರ ಧ್ವನಿ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡೋ ರೀತಿ ಕಾಣ್ತಾ ಇದೆ. ಅವ್ರ ಧ್ವನಿ ನಾಳೆ ಗೊತ್ತಾಗೋಗುತ್ತೆ ಫೈನಲ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಹರಿ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.